ಹಾಯ್ ಹಲೋ ಆ್ಯಂಡ್ ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಅಮೃತ ಗೌಡ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನಾನಿವತ್ತು ಸಂಡೇಗಂತ ನೋಡಿ ಎವ್ರಿ ಸಂಡೇ ಚಿಕನ್ನೇ ಮಾಡೋದಿತ್ತು. ಈ ಸಲ ನೋಡಿ ಫ್ರಾನ್ಸ್ ಮತ್ತು ಫಿಶ್ ತೊಗೊಬಂದಿದ್ದೆ ಮಾಡೋಣ ಅಂತ. ನನಗೆ ಚಿಕನ್ ಸಂಡೇ ಮಾತ್ರ ಚಿಕನ್ ತಿಂದ್ರೇ ಸಂಡೇ ಕಂಪ್ಲೀಟ್ ಅನಿಸೋದು. ಅದು ಈ ಸಲ ನೋಡಿ ಫಿಶ್ ಮಕ್ಕಳೆಲ್ಲ ಫ್ರಾನ್ಸ್ ಇಷ್ಟಪಡ್ತಾರೆ. ನನಗೇನು ಜಾಸ್ತಿ ಇಷ್ಟ ಆಗಲ್ಲ. ಅಂದರೆ ಚಿಕ್ಕದಿದ್ದರೆ ನಾನು ತಿಂತೀನಿ. ಅದನ್ನು ಸಾಂಬಾರು ಮಾಡ್ತೀವಿ. ಸಾಂಬಾರು ಅಂದರೆ ಖಾಲಿ ಅದಷ್ಟೇ ಅಲ್ಲ, ಬಸಳೆ ಸೊಪ್ಪು ಮತ್ತು ಅದು ಪಪ್ಪಾಯಿ ಅದೆಲ್ಲ ಮಿಕ್ಸ್ ಮಾಡಿ ಹಾಕ್ತೀವಿ. ಆವಾಗ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಈ ಸಲ ನೋಡಿ ಅದಕ್ಕೋಸ್ಕರ ಫ್ರಾನ್ಸು ಫ್ರೈ ಮಾಡೋಣ ಅಂತ ಫ್ರೈ ಮಾಡ್ತಿದ್ವಿ ಜಾಸ್ತಿ. ಈ ಸಲ ಕಬಾಬ್ ಮಾಡೋಣ ಅಂತ ಕಬಾಬ್ ಮಾಡಿದ್ದೆ. ಚಿಕ್ಕ ಫಿಶ್ಗಳೆಲ್ಲ ಸಾಂಬಾರಿಗೆ ಚೆನ್ನಾಗಿರುತ್ತೆ. ಸಾಂಬಾರು ಫಿಶ್ಶು ಅಂದರೆ ಜಾಸ್ತಿ ಯಾರು ತಿನ್ನಲ್ಲ, ಟೇಸ್ಟಾಗಿರುತ್ತೆ ಸಾಂಬಾರು ಚಿಕ್ಕ ಫಿಶ್ಗಳೆಲ್ಲ. ಅದಕ್ಕೋಸ್ಕರ ಸಾಂಬಾರಿಗೋಸ್ಕರನೇ ಅದು ತೊಗೊಂಡು ಬಂದಿದ್ದೆ. ಫ್ರಾನ್ಸು ಹಾಗೆ ಫ್ರೈ ಮಾಡೋಣ ಅಂತಲೇ ಇದೆ. ಕಬಾಬ್ ಮಾಡಿದ್ದೆ ಈ ಸಲ, ತುಂಬ ಚೆನ್ನಾಗಿತ್ತು. ಮಕ್ಕಳೆಲ್ಲ ಇಷ್ಟಪಡ್ತಾರಲ್ವ ಅಂತ ಅದು ಮಾಡಿದೆ. ಇದು ಕ್ಲೀನ್ ಮಾಡೋದೇ ಇವಾಗ ದೊಡ್ಡ ಕೆಲಸ. ತಿನ್ನೋದೇನೋ ಈಸಿಯಾಗಿ ತಿನ್ಬೋದು, ಇವೆಲ್ಲ ಕ್ಲೀನ್ ಮಾಡಿ ಅಷ್ಟೆಲ್ಲ ಕಟ್ ಮಾಡಿ ಮಾಡೋದಂದರೆ ಕಷ್ಟ. ಮತ್ತು ತಿನ್ನಬೇಕು ಅಂದರೆ ಮಾಡಲೇಬೇಕಲ್ವ. ಹಾಗೆ ನೋಡಿ ನನ್ನ ಮಗಳು ಚಿಕ್ಕ ಫಿಶ್ನೆಲ್ಲ ಎತ್ಕೋತಾ ಇದ್ಲು. ಬಂಗಡ ಫ್ರೈ ಮಾಡಿದ್ದೆ. ಹಾಗೆ ಫಿಶ್ ಸಾಂಬಾರು, ಇದು ಕಬಾಬ್ ಮಾಡಿದೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಫ್ರಾನ್ಸು ತುಂಬ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದೈತೆ. ವಿಟಮಿನ್ B12 ಕೂಡ ಇರುತ್ತೆ. ಬೋನ್ ಡೆವಲಪ್ಮೆಂಟಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಫ್ರಾನ್ಸ್ ತಿನ್ನೋದ್ರಿಂದ. ನೋಡಿ ಎಷ್ಟು ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ. ಇವಾಗ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ಅಂದರೆ ಎಲ್ಲ ಮಸಾಲೆ ಎಲ್ಲ ಹಚ್ಚಿಡಬೇಕು. ಹಾಗೆ ಕ್ಲೀನ್ ಮಾಡೋ ದೊಡ್ಡ ಕೆಲಸನೇ ಇವಾಗ ಮಳೆಗಾಲದಲ್ಲಂತೂ. ಮತ್ತು ನೋಡಿ ಆ ಬೆಕ್ಕು ನಾಯಿ ಇದ್ದರೆ ಅವುಗಳ ಕಾಟ ಬೇರೆ. ಅವಕ್ಕೆಲ್ಲ ಸಂಭಾಳಿಸ್ಕೊಂಡು ಈ ಕ್ಲೀನ್ ಮಾಡೋದಂದರೆ ಕಷ್ಟನೇ ನೋಡಿ. ಮತ್ತು ಇದು ಕೆಸು ನೋಡಿ, ಮನೆ ಹತ್ರ ಸ್ವಲ್ಪ ಅದು ಕೆಸು ಆಗಿತ್ತು. ಈ ಕೆಸುಗೂ ಕೆಲವ್ರು ನೋಡಿ ಇದು ಹಾಕ್ಕೊಂಡು ಮಾಡ್ತಾರೆ, ಫ್ರಾನ್ಸ್ ಹಾಕಿ ಮಾಡ್ತಾರೆ. ಅಂದರೆ ಪಲ್ಯ ಮಾಡ್ತಾರೆ, ತುಂಬ ಟೇಸ್ಟಾಗಿರುತ್ತೆ. ಡ್ರೈವ್ ಹಾಕ್ತೀವಿ ನಾವು, ಒಣ ಶಟ್ಲಿ ಅಂತವಲ್ಲ ಅದನ್ನು ಕೂಡ ಹಾಕಿ ಮಾಡ್ತೀವಿ. ಇಲ್ಲಿ ನೋಡಿ ಇದಕ್ಕೆ ಪತಂಗ ನೋಡಿ, ಅಲ್ಲಿ ನಾನು ಕ್ಲೀನ್ ಮಾಡ್ತಾಯಿದ್ದೆ. ಪತಂಗ ನೋಡಿ ಹೂವಿನ ಮೇಲೆ ಕೂತ್ಕೊಂಡು ಎಲ್ಲ ಮಧು ಹೀರ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ಪತಂಗ ನೋಡಲಿಕ್ಕೆ. ಅದು ಒಂದೇ ಇದೆ, ಯಾವಾಗಲೂ ಬರುತ್ತೆ. ನಾನು ಮಾರ್ನಿಂಗು ಎದ್ದಾವಾಗಲೂ ನೋಡ್ತೀನಿ, ಅಲ್ಲೇ ಇರುತ್ತೆ. ಸಂಜೆ ಟೈಮಿಗೆ ಅಂದರೆ ಸಿಗಲ್ಲ, ಸ್ವಲ್ಪ ವೀಡಿಯೋ ಮಾಡುವ ಅಂದರೆ ಇರಲ್ಲ, ಓಡಿ ಹೋಗುತ್ತೆ ನೋಡಿ. ಇವಾಗ ಸ್ವಲ್ಪ ಆ ಕಡೆ ಈ ಕಡೆ ಮಾಡೋ ತನಕ ಓಡೋಡಿ ಹೋಗ್ತಾ ಇದೆ ನೋಡಿ, ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ ನೋಡಿ. ಹಾಗೆ ಎಲ್ಲ ಕ್ಲೀನೆಲ್ಲ ಆದಮೇಲೆ ಇದಕ್ಕೆ ನೋಡಿ ಫಿಶ್ಶಿಗೆಲ್ಲ ಮಸಾಲೆ ಹಚ್ಚಿಟ್ಕೊಂಡೆ. ಸ್ವಲ್ಪ ಅಂದರೆ ಸ್ವಲ್ಪ ಹೊತ್ತು ಉಪ್ಪು ಹುಳಿ ಖಾರ ಎಲ್ಲ ಹಚ್ಚಿಟ್ರೆ ಆಮೇಲೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಫ್ರೈ ಕೂಡ ಚೆನ್ನಾಗಿ ಬರುತ್ತೆ ನೋಡಿ. ಫ್ರೈ ಮಾಡಿದೆ. ಆಮೇಲೆ ಸ್ವಲ್ಪ ಹಾಗೆ ಫ್ರಾನ್ಸ್ ಇತ್ತಲ್ಲ ಅದನ್ನು ಕೂಡ ಕಬಾಬಿಗೆ ರೆಡಿ ಮಾಡಿಕೊಂಡೆ. ಅದಕ್ಕೂ ಸ್ವಲ್ಪ ಹೊತ್ತು ಎಲ್ಲ ಮಸಾಲೆ ಹಚ್ಚಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟೆ. ಆಮೇಲೆ ಉಳಿದ ಕೆಲಸ ಎಲ್ಲ ಮಾಡಿಕೊಂಡೆ. ಅಷ್ಟರೊಳಗೆ ಇದಕ್ಕೆಲ್ಲ ಮಸಾಲೆ ಚೆನ್ನಾಗಿ ಹೀರ್ಕೊಬಿಟ್ಟಿತ್ತು. ಹಾಗೆ ನಂತರ ಫ್ರೈ ಮಾಡಿದೆ ಫಸ್ಟು, ಆಮೇಲೆ ಕಬಾಬ್ ಮಾಡಿದೆ. ಹೀಗೆ ಸ್ವಲ್ಪ ಪಲ್ಯ ಕೂಡ ಮಾಡಿದ್ದೆ, ತರಕಾರಿಯಲ್ಲಿ ಇತ್ತಲ್ಲ ಅಂತ ಸುಮ್ಮನೆ ನೋಡಿ. ಫ್ರಾನ್ಸು ಸ್ವಲ್ಪ ಹಳದಿ ಪುಡಿ ಹಾಕಿಟ್ಟಿದ್ದೆ. ಆಮೇಲೆ ಉಳಿದೆಲ್ಲ ಮಸಾಲೆ ಎಲ್ಲ ಹಚ್ಚಿ ಸ್ವಲ್ಪ ಹೊತ್ತು ಹಾಗೆ ಇಟ್ಟಿದ್ದೆ. ಅಂದರೆ ಒಂದು ಸ್ವಲ್ಪ ಹಾಗೆ ಇಟ್ಟು ಊಟ ಮಾಡೋ ಟೈಮಿಗೆಲ್ಲ ಅಡುಗೆ ರೆಡಿ ಆದಮೇಲೆ ಫ್ರೈ ಮಾಡಿದೆ. ಅಂದರೆ ಬಿಸಿಯಾಗಿದ್ದರೆ ತಿನ್ನಲಿಕ್ಕೂ ಕೂಡ, ಇವಾಗ ಮಳೆಗಾಲ ಬೇರೆ ಅಲ್ವಾ, ಬಿಸಿ ಬಿಸಿ ಮಾಡಿದ್ರೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಊಟದ ಟೈಮಿಗಷ್ಟೇ ಮಾಡಿದ್ದೆ, ಮೊದಲೇ ಮಾಡಿರಲಿಲ್ಲ. ರೈಸ್ ಸಾಂಬಾರೆಲ್ಲ ಮೊದಲೇ ಆಗಿತ್ತು. ಇದು ಕಬಾಬಿಗೆ ರೆಡಿ ಮಾಡ್ಕೊಂಡಿದ್ದೆ.
ಕಬಾಬ್ ಅಂತೂ ತುಂಬ ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಮಕ್ಕಳೆಲ್ಲ ಊಟ ಮಾಡೋ ಮೊದಲೇ ಸ್ಟಾರ್ಟರ್ ಥರ ಆಗಲೇ ಮಾಡ್ತಾ ಇದ್ದವಾಗಲೇ ತಿಂತಾಯಿದ್ರು. ನಾನು ಚಿಕ್ಕದು 1-2 ಪೀಸ್ ಅಷ್ಟೇ ತಿಂದೆ, ನನಗೇನು ಇಷ್ಟ ಆಗಲ್ಲ. ಹೆಲ್ತಿಗೆ ಒಳ್ಳೆಯದು, ಬಟ್ ತುಂಬ ತಿನ್ನಬಾರ್ದು ಅಂತಾರೆ, ತುಂಬ ಹೀಟ್ ಅಂತ. ಕೆಲವರಿಗೆ ಅಲರ್ಜಿನೂ ಇರುತ್ತೆ, ಕೆಲವರು ತಿನ್ನಲ್ಲ. ಇದು ನಮಗೇನು ಹಾಗೇನು ಆಗಲ್ಲ, ತಿಂತೀನಿ. ಬಟ್ ನನಗೆ ದೊಡ್ಡ ಫ್ರಾನ್ಸ್ ಇರುತ್ತಲ್ಲ, ಅದು ನನಗೆ ಇಷ್ಟ ಆಗಲ್ಲ. ಚಿಕ್ಕದಾದ್ರಷ್ಟೇ ನಾನು ಸಾಂಬಾರು ಮಾಡ್ತೀನಿ, ಅದಷ್ಟೇ ಹಾಕಿ ಮಾಡಲ್ಲ, ಏನಾದರೂ ಸೇರಿಸಿ ಹಾಕ್ತೀನಿ. ಅದು ಮಂಗಳೂರು ಸೌತೆಕಾಯಿ ಇದೆಯಲ್ಲ, ಅದಕ್ಕೂ ಕೂಡ ನಾವು ಹಾಕ್ತೀವಿ. ನುಗ್ಗೆಕಾಯಿ ಅದಕ್ಕೂ ಹಾಕ್ತೀವಿ. ಜಾಸ್ತಿ ಹಾಕೋದು ನಾವು ಬಸಳೆ ಸಾಂಬಾರು ಮಾಡ್ತೀವಲ್ಲ, ಬಸಳೆಗೆ ಮತ್ತು ಅದಕ್ಕೆ ಪಪ್ಪಾಯಿ ಕೂಡ ಹಾಕಬೇಕು. ಪಪ್ಪಾಯಿ ಹಾಕಿ, ಅದು ಪಪ್ಪಾಯಿನೂ ಸ್ವಲ್ಪ ಹಣ್ಣಿಗೆ ಬಂದಿರಬೇಕು, ಅಂದರೆ ಸ್ವಲ್ಪ ತುಂಬ ಹಣ್ಣು ಕೂಡ ಆಗಬಾರ್ದು. ಅದೆಲ್ಲ ಹಾಕಿ ಮಾಡಿದರೆ ಸಾಂಬಾರಂತೂ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಇವಾಗ ಅದು ಪಪ್ಪಾಯಿ ಎಲ್ಲ ಮೊದಲೆಲ್ಲ ಮನೆಯಲ್ಲೇ ಬೆಳೀತಾಯಿದ್ರು, ಇವಾಗ ಅಂದರೆ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. 2 ಮಸಾಲೆ ಹಚ್ಚಿ ಇಟ್ಟಿದ್ದೀನಿ. ಇವಾಗ ಫ್ರೈ ಮಾಡೋದಷ್ಟೇ ಇದೆ. ಫ್ರೈ ಮಾಡಿದೆ, ಹಾಗೆ ಊಟಕ್ಕೆ ಹಾಕಿದೆ ಮಕ್ಕಳಿಗೆ. ಊಟ ಮಾಡೋದ್ರೊಳಗೆ ಮಕ್ಕಳೆಲ್ಲ ಒಂದು ಸಲ ಎಲ್ಲ ತಿಂದು ಖಾಲಿ ಮಾಡಿದ್ರು. ಹಾಗೆ ಸ್ವಲ್ಪ ಪಲ್ಯ ಮಾಡೋಣ ಅಂತ ಹೀರೆಕಾಯಿ ಕೂಡ ಹೆಚ್ಚಿಟ್ಕೊಂಡೆ. ಗುಸಾಳಿ ಅಂತೀವಿ ನಾವು ಕೊಂಕಣಿಯಲ್ಲಿ, ಅದನ್ನು ತೊಗೊಬಂದಿದ್ದೆ. ಇದು ಊರು ಮನೆಯಲ್ಲೇ ಬೆಳೆದಿತ್ತು, ಅದು ತುಂಬ ಇತ್ತು ನೋಡಿ. ಜಾಸ್ತಿ ಮಕ್ಕಳೆಲ್ಲ ಪಲ್ಯ ತಿನ್ನಲ್ಲ ಜಾಸ್ತಿ, ನಾವಷ್ಟೇ ತಿನ್ನೋದು. ಅದಕ್ಕೋಸ್ಕರ ಸ್ವಲ್ಪ ಅಷ್ಟೇ ಪಲ್ಯ ಮಾಡಿದ್ದೆ, ಊಟಕ್ಕೆ ಸ್ವಲ್ಪ ಇರಲಿ ಅಂತ. ನಾವು ಹಾಗೆ ಫಿಶ್ ಇದ್ರೂ ಸ್ವಲ್ಪ ಏನಾದರೂ ಪಲ್ಯ ಮಾಡ್ಕೊಳ್ಳೋದು. ಫ್ರೈ ಕೂಡ ಜಾಸ್ತಿ ಮಾಡಲಿಲ್ಲ, ಅಂದರೆ ಮಕ್ಕಳು ತಿಂತಾ ಇರಲಿಲ್ಲ. ಅದಕ್ಕೆ ಕಬಾಬೇ ಸ್ವಲ್ಪ ಜಾಸ್ತಿ ಮಾಡಿದ್ದೆ. ಕಬಾಬಿ ತಿಂದರು, ಅವರು ಫಿಶ್ ಏನು ತಿಂದಿಲ್ಲ, ನಾನು ಫಿಶೇ ತಿಂದೆ. ಅವರೆಲ್ಲ ಕಬಾಬ್ ತಿಂದರು. ಹಾಗೆ ಇನ್ನು ಉಳಿದಿದ್ದೆಲ್ಲ ಹಾಗೆ ಇಟ್ಟೆ. ಸ್ವಲ್ಪ ಫ್ರೈ ಕೂಡ ಚೆನ್ನಾಗಿತ್ತು. ಇವತ್ತಿನ ಊಟ ಅಂತೂ ಸೂಪರಾಗಿತ್ತು. ನೋಡಿ ಹೇಗಿದೆ ಅಂತ, ಚೆನ್ನಾಗಿ ಬಂದಿತ್ತು. ಕಬಾಬ್ ಅಂತೂ ನೋಡಿ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿತ್ತು. ನಾನಂದರೆ ಫಸ್ಟ್ ಟೈಮ್ ಮಾಡಿದ್ದು, ಆದರೆ ಬಿರಿಯಾನಿ ಮಾಡಿದ್ದೆ ಫ್ರಾನ್ಸಿಂದು, ಈ ಥರ ಕಬಾಬ್ ಮಾಡಿರಲಿಲ್ಲ. ಇವತ್ತೇ ಫಸ್ಟ್ ಟೈಮ್ ಮಾಡಿದ್ದು. ನಮ್ಮ ಸಿಂಧು ಸಿಸ್ಟ್ರು ಕೂಡ ಹೇಳ್ತಾಯಿದ್ರು, ಕಬಾಬ್ ಮಾಡಿ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ತುಂಬ ಇಷ್ಟಪಡ್ತಾರಂತ ಹೇಳಿದರು. ಮಾಡಿದೆ, ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ನೆಕ್ಸ್ಟು ಅದೇ ನನ್ನ ಮಕ್ಕಳು ಹೇಳ್ತಾಯಿದ್ರು, ಇನ್ನು ಫ್ರೈ ಮಾಡಿಬಿಡ, ಇದೇ ಥರ ಮಾಡಿಕೊಡು ಅಂತ ಇದ್ದರು. ನೋಡಿ ಇದು ಏನು ನಾಗಪುಷ್ಪ ಏನು ಹೇಳ್ತಾರೆ ನೋಡಿ ಆ ಥರನೇ ಪಿಸಿ ಲಿಲಿ ಥರ ಅಂತ ನೋಡಿ. ಎಷ್ಟು ಚೆನ್ನಾಗಿದೆ ಹೂವು ನೋಡೋಕ್ಕೆ. ನಿಮಗೂ ಗೊತ್ತಿದ್ದರೆ ಈ ಹೂವಿಗೆ ಏನು ಹೇಳ್ತಾರಂತ ಕಮೆಂಟಲ್ಲಿ ತಿಳಿಸಿ. ಅದೇ ಮನೆ ಹತ್ರ ನೋಡಿ ಗಿಡ ಎಲ್ಲ ಹಾಕಿದ್ರು, ಕಲರ್ ಗಿಡ. ಈ ಮಳೆಗಾಲಕ್ಕೆಲ್ಲ ಗಿಡ ಚೆನ್ನಾಗಿರುತ್ತೆ ನೋಡಿ. ಇದು ನೀವೇನು ಹೇಳ್ತೀರಾ ಅಂತ ಹೇಳಿ ಕಮೆಂಟಲ್ಲಿ. ನೋಡಿ ಕೆಲವರೇನು ವಾಸ್ತು ಗಿಡನೂ ಹೇಳ್ತಾರಂತೆ, ಬಟ್ ಇದಕ್ಕೆ ವಾಸ್ತು ಗಿಡ ಅಂತ ಹೇಳಲ್ಲ, ಹಾಕ್ಬೋದೇನೋ ಅಂತಾರೆ. ಇಂಗ್ಲೀಷಲ್ಲೇನೋ ಪೀಸ್ ಲಿಲ್ಲಿ ಅಂತಾರಂತೆ ನೋಡಿ. ಇಂಗ್ಲೀಷಲ್ಲಿ ಪೀಸ್ ಲಿಲ್ಲಿ, ಶಾಂತಿ ಹೂವು, ಏನು ಶಾಂತಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವೆಲ್ಲ ಕಲರ್ ಗಿಡ ನೋಡಿ, ಎಷ್ಟು ಚೆನ್ನಾಗಿ ಹಸಿರಾಗಿ. ಮಳೆಗಾಲಕ್ಕೆ ಹಾಗೆ ಎಲ್ಲ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ಡೇರಿ ಹೂವು ಕೂಡ ತುಂಬ ಕಲರ್ ಆಗತ್ತೆ. ಇನ್ನು ಸ್ವಲ್ಪ ದಿನ ಚೌತಿ ಟೈಮಿಗಂತೂ ನೋಡಬೇಕು, ತುಂಬ ಹೂಗಳಾಗತ್ತೆ. ಪಾಟಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ. ಪುದೀನಾನೂ ಚೆನ್ನಾಗಿ ಆಗಿದೆ. ಇದೇ ನೋಡಿ ಪೀಸ್ ಲಿಲಿ ಅಂತ. ಇವರು ನೋಡಿ ನನ್ನ ಮಕ್ಕಳು ಇವಾಗ ಕರಾಟೆ ಕ್ಲಾಸು, ಇವತ್ತು ಸಂಡೇ ಕರಾಟೆ ಕ್ಲಾಸ್ ಇಟ್ಟಿದ್ರು, ಹೋಗಲಿಕ್ಕೆ ರೆಡಿ ಆಗ್ತಾಯಿದ್ದಾರೆ. ಇವತ್ತು ಏನೋ ಸ್ಪೆಷಲ್ ಕ್ಲಾಸ್ ಇತ್ತಂತೆ ಅಂತ ಊಟ ಮಾಡಿ ರೆಡಿಯಾಗಿ ಇವಾಗ ಹೋಗ್ತಾಯಿದ್ದಾರೆ. ಇದೇ ನೋಡಿ ಹೂವು ಏನಂತ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಂಥವು ಅಂತ. ನಾವಂತೂ ಪೀಸ್ ಲಿಲಿ ಅಂತಾರಂತೆ ನೋಡಿ. ಹಾಗೆ ಒಂದು ಮಂಗ ಬಂದಿತ್ತು. ಇಲ್ಲಿಗೆ ನಮ್ಮ ವಿಡಿಯೋ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್